ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ನಾಗಮಂಗಲ ತಾಲೂಕು ಘಟಕದಿಂದ ಆರ್ಣಿ ಗ್ರಾಮಕ್ಕೆ ಬರಬೇಕಾದ್ರೆ ಹಾಗೆ ಬಣ್ಣದಹಳ್ಳಿ ಒಂದು ಸರ್ಕಾರಿ ಶಾಲೆ ಏನೈತೆ ಅದನ್ನು ವಿಸಿಟ್ ಕೊಡೋಣ. ಈಗ ಶಾಲೆ ಆರಂಭವಾಗಿರೋದ್ರಿಂದ ವಿಸಿಟ್ ಕೊಡೋಣ ಅಂತ ಬಂದ್ವಿ. ಅದ್ರ ಮುಂಭಾಗ ಸುಮಾರು ಈಗಾಗಲೇ ಒಂದು ಸೊಂಟದುದ್ದ ನೀರು ನಿಂತೈತೆ. ಆ ನೀರಿಗೆ ಮಕ್ಕಳು ಈಗ ಅಲ್ಲಿ ಸೊಳ್ಳೆಗಳೆಲ್ಲ ಪಿತಿ ಅಂತಾವೆ. ಆ ಸೊಳ್ಳೆಗಳು ಈಗ ಆಲ್ರೆಡಿ ಸಾಂಕ್ರಾಮಿಕ ರೋಗ, ಮೋರಿ ಕ್ಲೀನ್ ಮಾಡಿಲ್ಲ, ರೋಗ ಆಡೋದ್ರಿಂದ ಆ ನೀರನ್ನು ಯಾವ ಕಡೆಗೂ ಡ್ರೈನೇಜಿಂದ ಹೊರಗಡೆ ಹೋಗೋಕ್ಕೆ ಯಾವುದೂ ವ್ಯವಸ್ಥೆ ಮಾಡಿಲ್ಲ. ಇಲ್ಲಿ ಸುಮಾರು ಈಗ ಆಲ್ರೆಡಿ ರೋಗ ಬಂದು ಜನಗಳು ಸಾಯ್ತಾ ಕೂತಾರೆ. ಇಂಥ ಪರಿಸ್ಥಿತಿಯಲ್ಲಿ ಪಂಚಾಯಿತಿಯ ಪಿ ಡಿ ಒ ಅದೇನು ಕಣ್ಣು ಮುಚ್ಕೋತಿದಾರ ಕಣ, ಇಲ್ಲ ಪಿ ಡಿ ಒಲ್ಲಿ ಊರ್ಬಿಟ್ಟು ಹೋಗೋಣ ಒಂದು ಗೊತ್ತಾಗ್ತಾ ಇಲ್ಲ. ಇದನ್ನು ಕೂಡಲೇ ಬಗೆಹರಿಸಲಿಲ್ಲ ಅಂತ ಹೇಳಿದರೆ ಮುಂದಿನ ದಿನದಲ್ಲಿ ಪಂಚಾಯಿತಿಗೆ ಬೀಗ ಹಾಕೋದ್ರ ಮುಖಾಂತರ ಎಚ್ಚರಿಕೆ ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ಈಗ ಆಲ್ರೆಡಿ ಮಾತಾಡಿದ್ದೀವಿ. ಈ ಕೂಡಲೇ ಇದನ್ನು ಕ್ಲಿಯರ್ ಮಾಡಬೇಕು. ಕ್ಲಿಯರ್ ಮಾಡಲಿಲ್ಲ ಅಂತ ಹೇಳಿದರೆ ಪಂಚಾಯಿತಿಗೆ ಬೀಗ ಹಾಕಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆ ಕೊಡ್ತಾರೆ ರೈತ ಸಂಘದಿಂದ. ತೋರಿಸಿ ಇವರ ಅದು ಮೋರಿ ಯಾವ ಥರ ಇದೆ ಅಂತ ನೋಡಿ. ಈ ಥರ ಮೋರಿ ಒಳಗೆ ಮಕ್ಕಳು ಬಿದ್ದರೆ ಒಂದು ಸೊಂಟದುದ್ದ ನೀರೈತೆ. ಮಕ್ಕಳು ಬಿದ್ದರೆ ಯಾವ ಥರ